ಬಿಜೆಪಿಯ ಕಾರ್ಯಕ್ರಮದಲ್ಲಿ ಭಾರಿ ಹೈಡ್ರಾಮಾವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಸೃಷ್ಟಿ ಮಾಡಿ ಸುದ್ದಿಯಲ್ಲಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡು ಬಂದಿದ್ರು, ಯಾವ ರೀತಿ ಮುಜುಗರವನ್ನ ಇದು ದೋಸ್ತಿಗಳಿಗೆ ತಂತು ಅಂತ ನೋಡ್ತಾ ಹೋಗೋಣ. ಮಾಜಿ ಪ್ರಧಾನಿ ದೇವೇಗೌಡರಿದ್ದ ವೇದಿಕೆಗೆ ನುಗ್ಗಿ ಗೊಂದಲವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಸೃಷ್ಟಿ ಮಾಡೋದಕ್ಕೆ ಯತ್ನಿಸಿರೋದು ಗೊತ್ತಾಗ್ತಾ ಇದೆ. ಈ ಮೂಲಕ ತೀರಾ ಮುಜುಗರದ ಪೊಸಿಷನ್ಗೆ ಮೈತ್ರಿ ಪಾರ್ಟಿಯನ್ನ ತಳ್ಳಬೇಕು ಅನ್ನೋದು ಇವರ ಪ್ಲಾನ್ ಆಗಿತ್ತು, ಇಂಟೆನ್ಷನ್ ಆಗಿತ್ತು. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ನೀವು. ಭಾರಿ ಹೈ ಡ್ರಾಮಾ ನಡೀತು. ಏನಾಗ್ತಾ ಇದೆ ಅಂತ ಕೆಲ ಕಾಲ ಅಲ್ಲಿ ನೆರೆದಿದ್ದವ್ರಿಗೂ ಕೂಡ ಗೊತ್ತಾಗ್ಲಿಲ್ಲ. ಬಟ್ ನೋಡಿದ್ರೆ ವೇದಿಕೆ ಮೇಲಿದ್ದಂತಹ ನಾಯಕರ ವಿರುದ್ಧನೇ ಕಾರ್ಯಕರ್ತರ ಸೋಗಿನಲ್ಲಿದ್ದಂತಹ ಈ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡೋದಕ್ಕೆ ಶುರು ಮಾಡಿದ್ರು. ತದನಂತರ ಗೊತ್ತಾಗಿತ್ತು ಇವರೆಲ್ಲ ಕಾಂಗ್ರೆಸ್ನವರು ಅಂತ. ಬಂದು ಒಬ್ಬರೇ ಒಬ್ಬ ಪೊಲೀಸ್ನವರು ಇಲ್ಲ ರೀ ಒಳಗಡೆ. ಇಷ್ಟು ಸುಮ್ಮನೆ ರೋಡಲ್ಲಿ ನಿಂತವ್ರೆ. ಮಾಜಿ ಪ್ರಧಾನಿಗೆ ಒಂದು ಸೇಫ್ಟಿ ಬೇಡವೇನ್ರಿ? ಸೆಕ್ಯೂರಿಟಿ ಕೊಡ್ತೀರಿ ನೀವು ದೇವೇಗೌಡರಿಗೆ? ಯಾರು ಅವರೆಲ್ಲ? ದೇವೇಗೌಡರಿಗೆ ಮಾಡ್ರೆ ಅವಮಾನ ಪೊಲೀಸ್ ಇಲಾಖೆ ಇವತ್ತು. ಯಾರು ಅಂತ ನಾವೇನ್ ಹೇಳಲ್ಲ ಸರ್. ಅಲ್ಲ ನಿಮಗೆ ಗೊತ್ತಿಲ್ವಾ? ಇವತ್ತು ಪೊಲೀಸ್ ಇಲಾಖೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಏನಿದೆ ಉತ್ತರ? ಮೇಡಮ್ ತಗೊಳ್ಳಿ, ಕಸ್ಟಡಿ ತಗೊಳ್ಳಿ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಮಹಿಳಾ ಕಾರ್ಯಕರ್ತೆಯರು, ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆಯರು ಜೆಡಿಎಸ್ ಹಾಗೂ ಬಿಜೆಪಿಯ ಸಮಾವೇಶ ನಡೀತಾ ಇದ್ದಂತಹ ಜಾಗಕ್ಕೆ ಅದೇ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸೋಗಿನಲ್ಲೇ ಫಸ್ಟ್ ಬರ್ತಾರೆ, ಕೂತ್ಕೊಳ್ತಾರೆ. ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ದೇವೇಗೌಡರು ಕುಮಾರಸ್ವಾಮಿ ವಿರುದ್ಧ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಅನುಮಾನ ಬಂದಂತಹ ಕಾರ್ಯಕರ್ತರು ಪ್ರಶ್ನೆ ಮಾಡಿದಾಗ ಅವರು ಕಾಂಗ್ರೆಸ್ನವರು ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಬಲವಂತವಾಗಿ ಅವ್ರನ್ನ ಹೊರತಳ್ಳುವಂತಹ ಪ್ರಯತ್ನ, ಈ ಹೊರತಳ್ಳೋ ಪ್ರಯತ್ನದಲ್ಲಿ ಆ ಮಹಿಳೆಯರ ರೋಷಾವೇಶ, ಸಿಟ್ಟು ಎಲ್ಲವನ್ನ ನೋಡ್ತಾ ಇದ್ದೀರಾ. ತುಮಕೂರು ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆಯಲ್ಲಿ ಸನ್ಮಾನ್ಯ ಹಿರಿಯರಾದಂಥ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಸಾಹೇಬರು ಇದ್ದಂಥ ಒಂದು ಸಭೆಯಲ್ಲಿ ಅವರು ಮಾತಾಡಬೇಕಾದ್ರೆ ಇವತ್ತು ಇಬ್ಬರು ಕಾಂಗ್ರೆಸ್ಸಿನ ಕಾರ್ಯಕರ್ತೆಯರು ಒಂಥರ ಮುಫ್ತಿಯಲ್ಲಿ ಬಂದಂಗೆ ಒಂಥರ ಸೆಲ್ಫಿ ತಗೊಂಡು ಎಲ್ಲೋ ಬಿ ಜೆ ಪಿ ಇಲ್ಲ ಜೆ ಡಿ ಎಸ್ ಕಾರ್ಯಕರ್ತರ ಥರ ಬಂದು ದೇವೇಗೌಡರ ಮೇಲೆ ಅದು ಏನು ಮಾಡೋಕ್ಕೆ ಬಂದಿರೋ ಗೊತ್ತಿಲ್ಲ, ಬಂದು ಘೋಷಣೆ ಹೋಗ್ಕೊಂಡು ಒಳಗೆ ಬರೋಕ್ಕೆ ಹೋದರು. ಇದು ಖಂಡನಾರ್ಹ. ಒಂದು ತುಮಕೂರು ಜಿಲ್ಲೆಯಲ್ಲಿ ಯಾವ ರೀತಿಯೂ ಕೂಡ ಈ ರೀತಿಯಾದಂಥ ಒಂದು ಘಟನೆ ನಾವು ನೋಡಿಲ್ಲ. ಯಾವುದೇ ಅಪೋಸಿಷನ್ ಪಾರ್ಟಿ ಇದ್ರೂ ಕೂಡ ಒಂದು ಗೌರವಯುತವಾಗಿ ಏನಿದ್ರು ಪ್ರೆಸ್ ಮೀಟಲ್ಲಿ ಹೇಳೋದು, ಮತ್ತೊಂದು ಹೇಳೋದು. ಆದರೆ ಈ ರೀತಿ ಕಳಿಸೋವಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ. ಎಲ್ಲರಿಗೂ ಕೂಡ ಇದು ಖಂಡನೆ ಮಾಡೋವಂಥದ್ದು. ಅವ್ರಿಗೇನಾರ ತಾಕತ್ತಿದ್ರೆ ಎಲೆಕ್ಷನ್ ಮಾಡಬೇಕು. ಇಲ್ಲಿ ಕಳಿಸಿ ಯಾರೋ ಶಿಖಂಡಿಗಳ ಥರ ಇವರು ಯಾರನ್ನೋ ಕಳಿಸಿ ಇವರು ನೇರವಾಗಿ ಬರಬೇಕಿತ್ತು. ಅವರು ಹಿಂದೆ ನಿಂತ್ಕೊಂಡು ಇವರು ಕಳಿಸಿ ಯಾರನ್ನೋ ಕಳಿಸಿ ಇಲ್ಲಿ ಏನು ದೇವೇಗೌಡರ ಮೇಲೆ ಏನು ಮಾಡೋಕ್ಕೆ ಬಂದಿರೋ ಇದು ನಾವು ಎಸ್ ಪಿ ಅವರಿಗೆ ಮಾತಾಡಿ ಖಂಡಿಸ್ತೀವಿ. ಇವತ್ತು ನಮ್ಮ ಕ್ಯಾಂಡಿಡೇಟ್ ಇರ್ಬೋದು, ಇವತ್ತು ಜೆ ಡಿ ಎಸ್ನ ಮುಖಂಡರಿರ್ಬೋದು, ಬಿ ಜೆ ಪಿ ಮುಖಂಡರುಗಳು ನಾವು ಎಸ್ ಪಿ ಅವ್ರು ಮುಂಚೆನೇ ಇನ್ಫಾರ್ಮ್ ಮಾಡಿದ್ವಿ ಈ ರೀತಿ ಏನೋ ಒಂದು ಆಗುತ್ತೆ ಅಂತೇಳಿ. ನಮ್ಮ ನಗರಾಧ್ಯಕ್ಷರು ಎಲ್ಲರೂ ಕೂಡ ಹೇಳಿದರು. ಅರೆ ಅವ್ರು ಬಂದೋಬಸ್ತ್ ಮಾಡ್ರಿ, ಈ ರೀತಿ ಮಧ್ಯ ಬಂದ್ ಮಾಡಿದಾಗ ಈ ರೀತಿ ಖಂಡನಾರ್ಹ. ಮತ್ತು ಕಾಂಗ್ರೆಸ್ ಮುಖಂಡರುಗಳೇ ಇದು ಶೋಭೆ ತರೋದಲ್ಲ. ಯಾಕಂದ್ರೆ ಅವ್ರು ಬರಲ್ಲ, ಅವ್ರು ಯಾರಿಗೂ ಧೈರ್ಯ ಇರಲ್ಲ. ಯಾರೋ ಚಿತಾವಣೆ ಮಾಡಿ ಕಳಿಸಿರ್ತಾರೆ. ಅವ್ರಿಗೆ ದಮ್ ಇದ್ರೆ ಹೋಗಿ ಓಟ್ ಹಾಕ್ಸಿ